ದೇವಸ್ಥಾನ ಆಯಿತು, ಮತ್ತು ಅದರ ಪಕ್ಕ ಇನ್ನೊಂದು ದೇವಿ ಟೆಂಪಲ್, ವಾಸವಿ ಟೆಂಪಲ್ ಆಯಿತು. ತುಂಬ ಬಾಯಾರಿಕೆ ಆಗ್ತದೆ, ಬಾಯಾರಿಕೆ ತಗೊಂಡೋಗೋಣ ಅಂತ ಬಂದ್ವಿ. ಈಗ ಇಲ್ಲಿ ವಿ ಆರ್ಡರ್ಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಆ್ಯಂಡ್ 1 DBC. ಅದು ತಿನ್ನೋಣ. ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇನ್ನೇನಾದ್ರು ಹೊಟ್ಟೆ ಹಸಿದಿದೆ ಅಂದರೆ ಏನಾದ್ರು ತಿನ್ಕೊಂಡು ಹೋಗೋಣ, ಆರೆಲ್ಸ್ ದಿಸ್ ಇಸ್ ಎನಫ್ ಅನಿಸುತ್ತೆ. ಅಪ್ಪ, ನೀನು ಯಾವತ್ತು ಕಟ್ಟಿದ್ದು ಕಾಯಿ? ಓಕೆ ಓಕೆ ಓಕೆ. ಸೊ 16 days ಇವತ್ತಿಗೆ ಮುಗೀತು. ನಾನು ಕಟ್ಟಬೇಕು ಐ ಥಿಂಕ್ ಪ್ರಾಬಬ್ಲಿ ಇನ್ ಜೂನಲ್ಲಿ ಕಟ್ತೀನಿ ಅನಿಸುತ್ತೆ. ನೋಡೋಣ. DBC ಆ್ಯಂಡ್ ಮ್ಯಾಂಗೋ. ಕುಡಿ, ಮ್ಯಾಂಗೋ ಚೆನ್ನಾಗಿದೆಯಾ ನೋಡು. ಲೈಕ್ ಇತ್ತಾ? ಸಕ್ಕತ್ತಾಗಿದೆ. ಈಗ ನಾನು ನನ್ನ ಕಸಿನ್ ಮನೆಗೆ ಬಂದೆ. ಇದು ನನ್ನ ತಮ್ಮ ಚಿರಾಗ್, ಇವನು ಇನ್ನೊಬ್ಬ ದೀಪಕ್, ಇವನು ಸಾತ್ವಿಕ್. ಈಗ ನನ್ನ ಬ್ಲಾಗ್ ನೋಡ್ತಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ಇವತ್ತು ದೀಪಕ್ ಬರ್ಡೇ, ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ದೀಪಕ್. ನಿಂಗೆ ಯಾವಾಗ ಸ್ಕೂಲ್ ಸ್ಟಾರ್ಟ್? May 25th. ಅಲ್ಲಿವರೆಗೂ ಮಜಾ. ನಿಂಗೆ ಯಾವತ್ತು ಸ್ಟಾರ್ಟ್? June 1st. ಫುಲ್ ಸಮ್ಮರ್ ಹಾಲಿಡೇಸ್ ಮಜಾ. ಬರೀ ಮ್ಯಾಚ್ ಕಾಂಬುದಲ್ಲ, ಬರೀ ಮ್ಯಾಚ್ ಕಾಂಬುದಷ್ಟೇ ಅಂತ. ಶೆಕೆಯಲ್ಲಿ ಬೆಂದು ಹೋಗಿದ್ದೀವಿ ನಾವು. ನಾವು ರೀಲ್ಸ್ ಮಾಡಕ್ಕೆ ಹೋಗಿ ನಮ್ಮ ಅವಸ್ಥೆ ಶೆಕೆಯಲ್ಲಿ ಮುಳುಗೋಗಿದ್ದೀವಿ. ಈ ಹುಡುಗರಿಗೆ ಮಾಡಿ ಅಂದ್ರೆ ಮಾಡಕ್ಕೆ ಕಷ್ಟ. ಒಬ್ಬ ಹಿಂಗ್ ಡ್ಯಾನ್ಸ್ ಮಾಡೋದು ಈ ಶೆಕೆಯಲ್ಲಿ ನಾವು. ಇಲ್ಲೇ ಹಿಂಗ್ ಅಂತಿದೀವಿ, ಊರಿಗೆ ಹೋದ್ಮೇಲೆ ಹೆಂಗಿರೋದು? ನೀನ್ ಬರ್ತಿಲ್ಲ, ನೀನ್ ಬಚ್ಚಾವು, ನಾನು ಹೆಂಗಿರ್ಲಿ? ಜಸ್ಟ್ ಲುಕ್ ಎಟ್ ಮೀ ಹಿಯರ್. It was not a complete full-fledged dance and all. It was a simple reel. ಕಷ್ಟ ಇದೆ ತುಂಬ. Legs big full. ಏನ್ ಪಾಯಸ ಇದು? ಸಬ್ಬಕ್ಕಿನ? Almost ready ಆಗ್ತಾ ಇದೆ. ಕಾರ್ಯಸಿದ್ಧಿ ಕಾಯಿ ತಗೊಬಂದು ಈಗ ಪಾಯಸ ಮಾಡ್ತಾ ಇದ್ದಾರೆ. ಓ, ಇದು ಊರ್ ಸ್ಟೈಲ್ ಪಾಯಸ ಅಲ್ಲ? ಸಬ್ಬಕ್ಕಿ ಮತ್ತೆ ಕಡಲೆಬೇಳೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಲಂಚ್ಗೆ ವಿ ಕೇಮ್ ಟು ಬೀಜಿಂಗ್ ಬೈಟ್ಸ್. ಮನೇಲಿ ವೆಜ್ ಮಾಡಿದ್ದಾರೆ, ಅದು ನಮ್ಗೆ ಇಳಿಯಲ್ಲ, ಅದಕ್ಕೆ ನಾವು ಸೊ ಚೈನೀಸ್ ಇಸ್ ಆರ್ ಫೇವ್ರೆಟ್. ಸೊ ವಿ ಕೇಮ್ ಹಿಯರ್ ನಾಗರ್ಬಾವಲ್ಲಿ. ಐ ಥಿಂಕ್ ದಿಸ್ ಔಟ್ಲೆಟ್ ಇಸ್ ಕೈಂಡ್ ಆಫ್ ಸ್ಮಾಲ್. ನಾನು ಹೋಗಿರೋದಿಲ್ಲ. ದಿಸ್ ಇಸ್ ಆರ್ ಫಸ್ಟ್ ಆರ್ಡರ್, ಡ್ರ್ಯಾಗನ್ ಚಿಕನ್. ನೋಡು ನಿಮಗೆ ಹೇಗೆ ಅನಿಸುತ್ತೆ ಅಂತ. ಐ ಕ್ಯಾನ್ ಫೀಲ್ ದ ಏನೋ ಇದು ಸ್ಪೈಸ್ ಹಿಟ್ಟು ಸ್ಮೆಲ್ ಬರ್ತಾ ಇದೆ. ಹೌದಲ್ಲ? ಕಮ್ಸ್ ಆರ್ ಫೇವ್ರೆಟ್ ಡ್ರಮ್ಸ್ ಆಫ್ ಹೆವೆನ್. ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ? ಬಟ್ ನನಗೆ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ಇನ್ನೊಂದು ಚೈನೀಸ್ ಪ್ಲೇಸ್ ಇದೆ, ಚುಂಗ್ಸ್ ಅಂತ. ಐ ಲವ್ ದೇರ್. ಇದು ಚೆನ್ನಾಗಿರುತ್ತೆ. ವಿ ವಾಂಟೆಡ್ ಮೋಮೋಸ್ ಆ್ಯಕ್ಚುಲಿ, ಬಟ್ ಇಲ್ಲಿ ಮೋಮೋಸ್ ಇರಲಿಲ್ಲ ಅಂತ ಚಿಕನ್ ವಾಂಟಾನ್ಸ್ ಬಂತು. ಐ ಹ್ಯಾವ್ ಟ್ರೈಡ್ ದಿಸ್ ಬಿಫೋರ್ ಬಟ್ ನಾಟ್ ಹಿಯರ್. ಜಸ್ಟ್ ಸಿ ಹೌ ಇಟ್. ಯಪ್, ಥ್ಯಾಂಕ್ ಯು. ಆ್ಯಂಡ್ ಆರ್ ಫ್ರೈಡ್ ರೈಸ್ ಇಸ್ ಆಲ್ಸೋ ಹಿಯರ್. ಇಟ್ಸ್ ನೈಸ್. ಓಕೆ. ನಾನು ಮೂವಿ ನೋಡ್ಕೊಂಡು ಬಂದೆ. ಟು ಬಿ ಫ್ರ್ಯಾಂಕ್, ಮೂವಿ ಚೆನ್ನಾಗಿದೆ. ಎಸ್, ರಿಯಲಿ ಚೆನ್ನಾಗಿದೆ. ಐ ಥಿಂಕ್ ಪ್ರೇಮ್ದು ಜೋಗಿ ಆದಮೇಲೆ ಒನ್ ಆಫ್ ದ ಬೆಸ್ಟ್ ಔಟ್ಕಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾ, ಇಟ್ಸ್ ವೆರಿ ಎಂಟರ್ಟೈನಿಂಗ್.
ಒಂದು ಮಾತ್ರ ನನಗೆ ಕ್ರಿಂಜ್ ಅನ್ಸಿದ್ದಂದ್ರೆ ಧ್ರುವ ಸರ್ಜಾ ಮತ್ತೆ ರೀಶ್ಮಾ, ಹರ್ ನೇಮ್ ಇಸ್ ರೀಶ್ಮಾ, ಅವರಿಬ್ಬರದು ಯುನೋ ಈ ಕಪಲ್ ಕಾನ್ವರ್ಸೇಷನ್ ಎಲ್ಲ ಇಟ್ ವಾಸ್ ಟೂ ಕ್ರಿಂಜ್. ಐ ಡೋಂಟ್ ನೋ ಏನಕ್ಕೆ ನನ್ಗೆ ಹಂಗ ಅನ್ಸ್ತಾ, ಎಲ್ರಿಗೂ ಹಂಗ ಅನ್ಸ್ತಾ, ನಂಗೆ ಗೊತ್ತಿಲ್ಲ ಅದು. ಅದು ಬಿಟ್ರೆ ಇಟ್ ವಾಸ್ ರಿಯಲ್ ನೈಸ್ ಅಂಡ್ ರೇಷ್ಮಾ ಇಸ್ ಅ ಗ್ರೇಟ್ ಡಾನ್ಸರ್. ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು, ಮ್ಯೂಸಿಕ್ ವಾಸ್ ಆಲ್ಸೋ ಗುಡ್, ಸ್ಟೋರಿ ಚೆನ್ನಾಗಿದೆ, ಜಾತ್ರೆ ತರ ಏನಿಲ್ಲ ಎಕ್ಸೆಪ್ಟ್ ದಟ್ ಕ್ರೀಪಿ ಪಾರ್ಟ್, ಎವ್ರಿಥಿಂಗ್ ವಾಸ್ ಗುಡ್. there is a second part to it. Since ನಾನು ಆಕ್ಚುಲಿ ಐ ವಾಸ್ ಸಪೋಸ್ ಟು ಗೋ ವಿತ್ ಮೈ ಪೇರೆಂಟ್ಸ್, ಅವರಿಗೆ ಬನ್ನಿ ಅಂದ್ರೆ ಇಲ್ಲ ಬರಲ್ಲ ಹಾಗೆ ಹೇಗೆ ಅಂತ ಲೈಕ್ ನಾನು ಸರಿ ನಾನು ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಐ ಜಸ್ಟ್ ಬುಕ್ ದ ಟಿಕೆಟ್ಸ್. ಸೊ ದಿಸ್ ವಾಸ್ ಮೈ ಡೇ. ಡ್ಯಾಮ್ ಟಯರ್ಡ್, ಐ ಆಮ್ ಡ್ಯಾಮ್ ಟಯರ್ಡ್. ಬೆಳಗ್ಗೆಯಿಂದ ನನ್ನ ಮನೇಲೇ ಇಲ್ಲ. ಎಲ್ಲಿ ಫಸ್ಟ್ ಟೆಂಪಲ್ ಹೋದ್ವಿ, ದೆನ್ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋದ್ವಿ, ಅಲ್ಲಿ ಸ್ವಲ್ಪ ಎಲ್ಲರೂ ಇದ್ರಲ್ಲ ಕಸಿನ್ಸ್ ಎಲ್ಲ, ಅಲ್ಲಿ ಸ್ವಲ್ಪ ಮಜಾ ಮಾಡಿಕೊಂಡು ದೆನ್ ವಿ ಬೋತ್ ವೆಂಟ್ ಫಾರ್ ಲಂಚ್. ಅಲ್ಲಿಂದ ಹಾಗೆ ಯೂನಿವರ್ಸಿಟಿಗೆ ಸುಮ್ಮನೆ ಒಂದು ಡ್ರೈವ್ ಹೋಗ್ಬಿಟ್ಟು ದೆನ್ ಸೀದಾ ಅಲ್ಲಿಂದ ಐ ಕೇಮ್ ಟು ಮೂವೀಸಿಂದ ಇವಾಗಲೇ ಮನೆಗೆ ಬರ್ತಾ ಇರೋದು. ಡನ್ ಫಾರ್ ದ ಡೇ. I just have to fresh up and have good sleep ಅಷ್ಟೇ. ನಾನು 2 weeks ಇಂದ ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತ ನನ್ನ ಫ್ರೆಂಡ್ಸು ಮತ್ತೆ ಮೈ ರಿಲೇಟಿವ್ಸ್ ವರ್ ಆಸ್ಕಿಂಗ್, ನಾಟ್ ಎವ್ರಿ ಒನ್. ಆಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಪರ್ಸನಲ್ ಥಿಂಗ್ಸು ಆಗ್ತಾ ಇತ್ತು, ನಾನು ಊರಿಗೆಲ್ಲ ಹೋಗ್ಬೇಕಾಗಿತ್ತು. ಸೊ ಅದೆಲ್ಲ ಹೋಗಿ ಮುಗಿಸ್ಕೊಂಡ್ ಬಂದು ಐ ಡಿಡ್ ನಾಟ್ ಹ್ಯಾವ್ ಟೈಮ್. ಆಕ್ಚುಲಿ ಮೈ ಸಿಸ್ಟರ್ ಹ್ಯಾಡ್ ಬೀನ್ ಟು ಇಂಡಿಯಾ, ಶಿ ಸ್ಟೇಸ್ ಇನ್ USA. ಅರ್ಜೆಂಟ್ ಕೆಲಸದಲ್ಲಿ ಬಂದಿದ್ದು, ಶಿ ಹ್ಯಾಡ್ ಟು ಗೋ ಇನ್ ಅ ಹರಿ. ಸೊ ಐ ವಾಸ್ ದೇರ್ ವಿತ್ ಹರ್. ಆಕ್ಚುಲಿ ನಾನು ಅವಳ ಜೊತೆನೂ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಎಲ್ಲ ಆಯ್ತು. ಸೊ ಐ ಡೋಂಟ್ ನೋ ವೆನ್ ಶಿ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್, ವಿಲ್ ಸಿ, ನೋಡೋಣ. ಫಾರ್ ನಾವು ಅದೇ ಹೀಗೆಲ್ಲ ಆಯಿತು ಅಷ್ಟೇ. ಆ್ಯಂಡ್ ನಾನು ವಿಡಿಯೋ ಮಾಡೋ ಮೂಡಲ್ಲಿ ಇರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ, ಮಾಡಾಯ್ತು, ಮುಗೀತು ಅಷ್ಟೇ. ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಡೋಂಟ್ ನೋ ಈ ವಿಡಿಯೋ ಎಷ್ಟು ಜನ ನೋಡ್ತೀರಾ. ಐ ನೋ ದೇರ್ ಹ್ಯಾಸ್ ಬಿನ್ ಅ ಗ್ಯಾಪ್. ಎಷ್ಟು ಜನ ಆ್ಯಡ್ ಆನ್ ಆಗಿದ್ದಾರೆ, ಎಷ್ಟು ಜನ ಆ್ಯಡ್ ಆಗ್ತೀರಾ ಅದು ನನಗೆ ಗೊತ್ತಿಲ್ಲ, ನೋಡೋಣ. ಪ್ಲೀಸ್ ಅಂಟಿಲ್ ನಾವು 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಫೆಬ್ಬಲ್ಲಿ, ಮಾರ್ಚ್ ಏಪ್ರಿಲ್, ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ 2 months. 2 months ಅಲ್ಲಿ 100 ಸಬ್ಸ್ಕ್ರೈಬರ್, ಫಾರ್ ಮೀ ಇಟ್ ಈಸ್ ಅ ಬಿಗ್ ಥಿಂಗ್. ಐ ಆಮ್ ಹ್ಯಾಪಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಥಾಟ್ ಲೈಕ್ ನೋ ಒನ್ ವಿಲ್ ವಾಚ್ ಮೈ ವಿಡಿಯೋಸ್. ನಾನೇನೋ ಸುಮ್ಮನೆ ನನ್ನ ಹಾಬಿ ಇದಕ್ಕೆ. ಟು ಬಿ ಫ್ರ್ಯಾಂಕ್, ನಾನು ಸ್ಟಾರ್ಟ್ ಮಾಡಿದ್ದು ಐ ವಾಸ್ ಓವರ್ ಥಿಂಕಿಂಗ್ ಅ ಲಾಟ್. ಐ ವಾಸ್ ತುಂಬ ಸ್ಕ್ರಾಲ್ ಮಾಡ್ತಾ ಇದ್ದೆ, ಫ್ಯೂ ಥಿಂಗ್ಸ್ ಎಲ್ಲ ಆಗ್ತಾ ಇತ್ತು. ಸೊ ಟು ಕಮ್ ಔಟ್ ಆಫ್ ದ್ಯಾಟ್ ಸ್ವಲ್ಪ ಆಕ್ಯುಪೈಡ್ ಆಗಿರೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ದಿಸ್. ನಾನು ಇದು ಮುಂಚೆನೂ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ನಾನು ಟೈಮ್ನ ಬೇರೆ ಎಲ್ಲೆಲ್ಲೋ ವೇಸ್ಟ್ ಮಾಡಿದೆ. ಸೊ ನೌ ಐ ಆಮ್ ಇನ್ವೆಸ್ಟಿಂಗ್ ಆನ್ ದಿಸ್ ಆ್ಯಂಡ್ ಐ ಥಿಂಕ್ ಐ ಟುಕ್ ಅ ಗುಡ್ ಡಿಸಿಷನ್. ದಟ್ಸ್ ಇಟ್. ಸೊ ಪ್ಲೀಸ್ ಶೇರ್ ಮಾಡಿ ನನ್ನ ವಿಡಿಯೋಸ್ ಮತ್ತು ನನ್ನ ಚಾನಲ್ನ ಎಲ್ಲರ ಹತ್ರ, ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಮಾಡೋಕ್ಕೆ. ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನಂಗೆ ಗೊತ್ತು, ಬಟ್ ಸ್ಟಿಲ್ ನನಗೆ ಆದಷ್ಟು ನಾನು ಮಾಡ್ತಾ ಇದ್ದೀನಿ, ಇನ್ನೂ ಕೂಡ ಮಾಡ್ತೀನಿ. ಬಟ್ ಐ ನೀಡ್ ಆಲ್ ಯುವರ್ ಸಪೋರ್ಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಐ ವಿಲ್ ಆ್ಯಡ್ ಆನ್ ದ ಲಿಂಕ್, ಅದನ್ನು ಫಾಲೋ ಮಾಡಿ. ಅಲ್ಲಿನೂ ನಾನು ಸೇಮ್ ಶಾರ್ಟ್ಸ್, ಐ ಮೀನ್ ರೀಲ್ಸ್, ಕುಕಿಂಗ್ ವಿಡಿಯೋಸ್, all those things ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. Please support me there as well. Thank you so much guys. Good night. See you again.